ನಿಮಗೆ ಹೆಂಗೆ ಅನ್ಸಾಯ್ತು ಈಗ ರಾಸಾಯನಿಕ ಮಾಡಿದಕ್ಕೂ ಇದಕ್ಕೆ ಹೆಂಗೆ ವ್ಯತ್ಯಾಸ ಅನ್ಸಾಯ್ತು ನಿಮಗೆ? ಚಲೋ ಐತ್ರಿ. ಹಾಂ ರೀ. ಅದಕ್ಕಿಂತ ನೋಡಿ ಚಲೋ ಐತ್ರಿ. ಮತ್ತು ಭೂಮಿ ಹಾಳಾಗೋದಿಲ್ರಲ್ಲ. ಭೂಮಿ ಹಾಳಾಗೋಂಗಿಲ್ಲ. ಹಾಂ. ಮತ್ತು ರೇಟ್ ವೈಸ್ ನಿಮಗೆ ಹೆಂಗೆ ಅನ್ಸಾಯ್ತಾನ ಇದು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಯೂಸ್ ಮಾಡೋದ ನಿಮಗೆ ಈಗ ಉಳ್ಕಿದ ರಾಸಾಯನಿಕ ಇದಕ್ಕೆ ಏನು ಚೇಂಜಸ್ ಅನ್ಸಾಯ್ತು ರೀ? ಇದಷ್ಟು ರೇಟ್ ಕಡಿಮೆ ಆಕೈತೆ ರೀ. ಕಡಿಮೆ ಆಗ್ತೈತೆ ರೀ. ಹಾಂ ರೀ. ಆಮೇಲೆ ಮತ್ತು ಅದು ಹೊಳ್ಳಿ ಮತ್ತೆ 2 ದಿವಸಕ್ಕೆ ಅಂದ್ರೆ ಸ್ಪ್ರೇ ಮಾಡ್ಬೇಕಲ್ಲ ಅದನ್ನು. ರಾಸಾಯನಿಕ ಮಾಡಿದ್ರೆ ಮತ್ತೆ 2 ದಿವಸಕ್ಕೆ ಅಂದ್ರೆ ರಿಟರ್ನ್ ಮಾಡಬೇಕಿಲ್ಲ ಅಂತಂದ್ರೆ ಅದು ಮತ್ತೆ ಉಳಿದಿಲ್ಲ ಅದು ಹಂಗೆ ಮತ್ತೆ ಕಂಟಿನ್ಯೂ ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬೇಕೈತಿ. ಇದೇನಿಲ್ಲ 15 ದಿವಸ ಆದರೂ ಕಂಟಿನ್ಯೂಸ್ ಆಗಿ ಹಂಗೆ ಇರ್ತೈತಿ ರೀ ಅದು. ಗ್ರೀನೆಸ್ ಇರೈತಿ. ಮತ್ತು ಒಂದ್ಸಲ ಮಾಡಿಬಿಟ್ಟು ಅಂತಂದ್ರೆ ಅದು ಭೂಮಿ ತೊಗೊಂಡ್ರೆ ಮತ್ತೆ ನೆಕ್ಸ್ಟ್ ಬೆಳೆನೂ ಅದು ಚಲೋ ಆಕೈತಿ ರೀ. ಅನುಕೂಲ ಆಗ್ತೈತೆ ರೀ. ಈಗ ಮುಟ್ರ ಮ್ಯಾಗ ಆಗೈತ್ರ ನಿಮಗೆ ಎಕ್ಸಾಂಪಲ್ ನೀವು ಮುಟ್ರಿಗೆ 15 ದಿವಸಕ್ಕೆ ಒಮ್ಮೆ ಹೊಡ್ಕೊಂಡ್ರೆ ಔಷಧ ಅವ್ರು ರಾಸಾಯನಿಕದಾರ 3 ದಿವಸಕ್ಕೆ ಹೊಡೆದ್ರು ವಾರದಾಗ 4 ಸಲ ಸ್ಪ್ರೇ ಮಾಡ್ರಿ ಅಂತ ಹೇಳ್ರಿ ನೀವೇ ರೀ. ಆದ್ರೂ ಅದು ರಿಪೀಟ್ ಆತು ನಾ ಕವರ್ ಆತ್ರಿ ಅದು ರಿಪೀಟ್ ಆಗೈತಿ ಅದು ಮತ್ತೆ ಹೊಳ್ಳಿ ಮುಟ್ರ ಬಂದೈತ್ರಿ. ಇದ್ರೊಳಗೆ ಮುಟ್ರ ಬಂದಿಲ್ಲ. 2 ಸಲ ಸ್ಪ್ರೇ ಮಾಡಿದ್ದಾರೆ. 2 ಸಲ ಸ್ಪ್ರೇ ಮಾಡಿದಾರೆ ಖರೆ ಮುಟ್ರದ್ದು ಏನೂ ಬಂದಿಲ್ಲ. ಎಲ್ಲ ಕ್ಲಿಯರ್ ಆಗಿ ಕರೆಕ್ಟ್. ಈಗ ನಿಮಗೆ ಅಕ್ಕಪಕ್ಕದವ್ರು ನಿಮಗೆ ಏನು ಹೇಳತ್ತಾರ ಇದನ್ನ ಗಿಡ ನೋಡ್ಕೊಂಡು ಗಿಡ ಚಲೋ ಐತೆ ಅಂತಂದ್ರೆ ಗಿಡ ಚಲೋ ಐತೆ ಅಂತ ಹೆಂಗೆ ಅಂತಂದ್ರೆ ಅವ್ರು ಹೇಳಿದ ಹಿಂಗೆ ಯೂಸ್ ಮಾಡಿ ಅಂತಂದ್ರೆ ಇಸ್ಬೋರ್ಲ ನಿಮ್ಮ ಮದರ ನೀವೆಲ್ಲ ಹರಿಯಾತೀರಿ ಈಗ ನಿಮ್ಮ ಮದರ್ ಏನು ಅನ್ಸತ್ತಾರ ಈಗ ಅವ್ರ ಒಪಿನಿಯನ್ ಏನೈತ್ರಿ ಇದ್ರ ಬಗ್ಗೆ ಈಗ? ಬ್ಯಾಸಿಗೆ ಫುಲ್ ಮುಟ್ರ ಆಗೈತೆ. ಕಾಯಿ ಹರಿಬೇಕಾದ್ರೆ ಸಂಚಾಲ ಹರಿದು ಒಂದು ಪಿಶು ಹಾಕಿರ್ಕಲ್ಲ. ರಾಶಿ ಒಂದು ಪಿಶು ತುಂಬ್ತೈತ್ರಿ. ಕಾಯಿ ಫುಲ್ ಹೌಸಿ ಬರ್ತೈತ್ರಿ. ಹೌಸಿ ಬರ ಐತ್ರಿ. ಕರೆಕ್ಟ್ ಅಂದ್ರೆ ನಿಮ್ಗೆ ಕಾಯಿ ಇಳುವರಿನೂ ಹೆಚ್ಚೈತಿ, ಹರಿಯಾಕು ಚಲೋ ಬರ ಐತಿ, ಮತ್ತು ವಜನು ಚಲೋ ಬರ ಐತಿ. ತೂಕ ಐತ್ರಿ. ಈಗ ನಿಮಗೆ ಈಗ ವರ್ಷ ಲೆಕ್ಕಕ್ಕೆ ಈಗ 2ನೇ ಬೇಡ್ ಇಷ್ಟು ಜಲ್ದಿ 2ನೇ ಬೇಡ್ ಕಟ್ ಮಾಡಿಸ್ಕೊತಿತ್ರಿ? ಆಗೋದಿಲ್ಲ. ನಾ ಏನು ಬಳ್ಳುಳ್ಳಿಯಾಗ ಅದು ಯಾವಾಗೂ ಕೋತಿಲ್ರಿ ನಾವು. ನಾ ಒಂದು 3-4 ವರ್ಷ ಆತು ಬಿಡು ಮಾಡಕೈತ್ರಿ. ಅಗ್ರಿಕಲ್ಚರ್ ಮಾಡಕೈತಿ 4 ವರ್ಷ ಆತ್ರಿ. ಅವಾಗ ನಾ ಯಾವಾಗೂ ಬಳ್ಳುಳ್ಳಿಯಾಗ ಒಟ್ಟೆ ಕಾಯಿ ಹರಿದಲ್ರಿ. ಈ ಸಲನ ಫಸ್ಟ್ ನಾವು ಬಳ್ಳುಳ್ಳಿ ಇರ್ತಾನೆ ಹರಿದವ್ರಿ ಕಾಯಿ ಹರಿದ್ರಿ. ಈ ನೋಡ್ರಲ್ಲ ಈ ಗಿಡ ರೀಗಿದ ಆಲ್ರೆಡಿ 2 ಬೀಡ್ ಹರಿದ್ರಿ ನೀವು ಈಗ ಹರಿದು ಆದ್ರೂ ಈ ಥರ ಕಾಯಿ ನೋಡ್ರಲ್ಲ ಎಷ್ಟು ಸಂಖ್ಯೆ ಐತ್ರಿ ಈಗದ ನೋಡ್ರಲ್ಲ ಇಲ್ಲಿ ಕಾಯಿ ಚಲೋ ಐತ್ರಿ. ಕಾಯಿ ನೋಡ್ರಿ ಈ ಕಡೆ ಎಷ್ಟೈತಿ ಹೂವು ಕಾಯಿ ಹೂವು ಚಲೋ ಐತ್ರಿ. ನೋಡ್ರಲ್ಲ ಗಿಡದಾಗ ಹೂವು ಹೆಂಗೆ ಕಾಣತಾವ್ರಿ ಇವು ನೋಡ್ರಿ ಇವು ಬರತ್ತಾವ ಮ್ಯಾಗ ಸೂಜಿ ಏನಂತಾರಿ ಇವು ನೋಡ್ರಿ ಟೋಟಲ್ ನೋಡ್ರಿ ಟಾಂಗಿ ಟಿಸಲ್ ಹೆಂಗೆ ಹೊಡ್ಯಾತ ನೋಡ್ರಿ ಮ್ಯಾಗ ಸುಧಾರಿ ಬಟ್ ನಿಮಗೆ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ದು ನಿಮಗೆ ಸಮಾಧಾನಕ್ಕೆ ತಂದೈತ್ರಿ. ಇದು ರೈತರಿಗೆ ಏನು ಹೇಳಕ್ ಬಯಸ್ತಾರೆ ಅನ್ನೋ ಲಾಸ್ಟ್ ಒಂದು ಮಾತ್ರಿ. ಯೂಸ್ ಮಾಡಿದ್ರೆ ಚಲೋ ಐತ್ರಿ. ಕೆಮಿಕಲ್ ಹಾಕೋಕ್ಕಿಂತ ಆರ್ಗ್ಯಾನಿಕ್ ಮಾಡೋದು ಭಾಳ ಚಲೋ ರೀ. ಭಾಳ ಚಲೋ. ಅದು ಆರ್ಗ್ಯಾನಿಕ್ ಮಾಡಿದ ಜೀವನ ಪರ್ಯಂತ ಉಳ್ದಂಗೆ ಆಕೈತಿ ಅದು. ಕೆಮಿಕಲ್ ಮಾಡಿದ್ರೆ ಏನಾಕೈತಿ ಅವಾಗಿನ ಪೂರ್ತಕ ಅವಾಗಿನ ನೀವು ಒಂದು ವರ್ಷ 1 ಬಕ್ಷಿ ಹಾಕ್ಯಾರ ಅಂತಂದ್ರೆ ಮುಂದಿನ ವರ್ಷ 2 ಬಕ್ಷಿ ಹಾಕ್ಬೇಕೈತಿ ಅಂದ್ರೆ ಬೆಳೆ ಬರುತ್ತಿಲ್ಲ ಬರೋದಿಲ್ಲ ಅದು. ಕರೆಕ್ಟ್ ಹೆಚ್ಚು ಮಾಡ್ಕೊತ ಹೋಗ್ಬೇಕಾಗ್ತಿದ್ರೆ ಇದು ಏನಿಲ್ಲ ಇದು ಒಂದ್ಸಲ ಮಾಡಿದ್ದಂತಂದ್ರೆ ಮುಂದಿನ ಸಲಕ್ಕೂ ಈ ಬೆಳೆದ ಮುಂದಿನ ಸಲಕ್ಕೂ ತುಕೋದೈತೆ ಅದು. ಕರೆಕ್ಟ್ ಇಳುವರಿ ಒಳಗೆ ಹೆಚ್ಚು ಆಗ್ತೈತ್ರಿ. ಭೂಮಿನೂ ಹಾಳಾಗೋಂಗಿಲ್ಲ. ಮತ್ತು ನಿಮಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಇರ್ತೈತಿ ಭೂಮಿ ನಾವು ವಿಷ ಹಾಕಿಲ್ಲಪ್ಪ ಇವತ್ತು ನಾವು ವಿಷ ಹಾಕಿದನ ಬೆಳೆಸತ್ತೀವಿ ಬೆಳೆ ಅನ್ನೋದ ಒಂದು ತೃಪ್ತಿ ಇರ್ತೈತ್ರಿ ನಿಮಗೆ ಫಸ್ಟ್ ಮೇನ್ ಅಂದ್ರೆ ರೀ. ಆಯ್ತು ಅಣ್ಣ ಎಲ್ಲ ಮಾಹಿತಿ ಕೊಟ್ಟಿದ್ದು ಧನ್ಯವಾದಗಳು.